ತುಮಕೂರು ಜಿಲ್ಲೆ ಶಿರಾನಗರದ ಶ್ರೀ ವಾಸವಿ ವಿದ್ಯಾಸಂಸ್ಥೆಯ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳು ತಾಲೂಕು ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಮತ್ತು ಫುಟ್ಬಾಲ್ ಕ್ರೀಡೆಗಳಲ್ಲಿ ಬಾಲಕರ ಮತ್ತು ಬಾಲಕಿಯರ ಪ್ರತ್ಯೇಕ ವಿಭಾಗದಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನ ಪಡೆದು ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ. ಹ್ಯಾಂಡ್ಬಾಲ್ ಮತ್ತು ನೆಟ್ಬಾಲ್ ಕ್ರೀಡೆಯಲ್ಲಿ ದ್ವಿತೀಯ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುವ ವಿದ್ಯಾರ್ಥಿಗಳಿಗೆ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಆರ್ ರಮೇಶ್ ಬಾಬುರವರು ಹ್ಯಾಂಡ್ಬಾಲ್ ಮತ್ತು ನೆಟ್ಬಾಲ್ ಕ್ರೀಡೆಯಲ್ಲಿ ದ್ವಿತೀಯ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುವ ವಿದ್ಯಾರ್ಥಿಗಳಿಗೆ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಆರ್ ರಮೇಶ್ ಬಾಬುರವರು ಮುಖ್ಯ ಉಪಾಧ್ಯಾಯರು, ಶಿಕ್ಷಕರು ಸೇರಿದಂತೆ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದರು. ಶಿರಾನಗರದ ಶ್ರೀ ವಾಸವಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿಯರು ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿವಿಧ ಕ್ರೀಡೆಗಳಲ್ಲಿ ವಿಜೇತರಾಗಿರ್ತಾರೆ. ಪ್ರಮುಖವಾಗಿ ಫುಟ್ಬಾಲ್ನಲ್ಲಿ ಬಾಲಕ ಬಾಲಕಿಯರು ಮತ್ತು ಶಟಲ್ ಬ್ಯಾಡ್ಮಿಂಟನ್ನಲ್ಲಿ ಬಾಲಕ ಬಾಲಕಿಯರು ಭಾಗವಹಿಸಿ ಪ್ರಥಮ ಬಹುಮಾನವನ್ನು ಪಡೆದಿದ್ದಾರೆ. ಒಟ್ಟು 9 ಆಟಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಬಹುಮಾನಗಳನ್ನು ಪಡೆದಿದ್ದಾರೆ ಮತ್ತು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರ್ತಾರೆ. ಈ ರೀತಿ ವಿದ್ಯಾರ್ಥಿಗಳ ಸಾಧನೆಯನ್ನು ನೋಡಿ ಶಾಲೆಯ ಆಡಳಿತ ಮಂಡಳಿ ಶ್ರೀ ವಾಸವಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಯುತ ಆರ್ ರಮೇಶ್ ಬಾಬುರವರು ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಈಗ ಮುಂದೆ ಇವರು PUCಗೆ ಹೋದಾಗ ಏನಾಗುತ್ತೆ ಅಂತಂದರೆ ಆಟಗಳಲ್ಲಿ ಭಾಗವಹಿಸಿದರೆ ಅವರಿಗೆ CET ಮತ್ತು NEETಗಳಲ್ಲಿ ರಿಸರ್ವೇಷನ್ ಇರೋದು ತಮಗೆಲ್ಲ ಗೊತ್ತಿದೆ. ವಿದ್ಯಾರ್ಥಿಗಳಿಗೆ ನಾವು ಗೈಡ್ ಮಾಡೋದಿಷ್ಟೇ, ಈ ಆಟಗಳಲ್ಲಿ ಭಾಗವಹಿಸಿ CET ಮತ್ತು NEETಗಳಲ್ಲಿ ರಿಸರ್ವೇಷನ್ ಏನಿರುತ್ತೆ ಅದನ್ನು ಪಡ್ಕೊಳ್ಳಿ ಅಂತೇಳಿ ಹೇಳ್ತೀವಿ. ಈಗ ಓದಿನ ಜೊತೆಗೆ ಆಟೋಟಗಳು ಕೂಡ ಒಂದು ಭಾಗ, ಅದಕ್ಕೋಸ್ಕರ ನಾವು ಪ್ರೋತ್ಸಾಹವನ್ನು ಕ್ರೀಡೆಗಳಿಗೂ ಕೂಡ ಕೊಡ್ತಾ ಇದ್ವಿ. ಈ ರೀತಿ ವಿಜೇತರಾಗಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಶಾಲೆಯ ಆಡಳಿತ ಮಂಡಳಿ ಮತ್ತು ಶಿಕ್ಷಕರ ಪರವಾಗಿ ಉಳಿದ ವಿದ್ಯಾರ್ಥಿಗಳ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲು ಬಯಸ್ತೀನಿ. ಮತ್ತು ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿ ಅಲ್ಲೂ ಕೂಡ ಬಹುಮಾನಗಳನ್ನು ಪಡೀರಿ ಅಂತೇಳಿ ನಾನು ಈ ಮೂಲಕ ಆಶಿಸ್ತೀನಿ. ತಾಲೂಕು ಮಟ್ಟದ ಫುಟ್ಬಾಲ್ ಹಾಗೂ ಶಟಲ್, ಹ್ಯಾಂಡ್ಬಾಲ್ ಆ್ಯಂಡ್ ನೆಟ್ಬಾಲ್ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು, ಪ್ರೌಢಶಾಲಾ ಹಾಗೂ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಶಟಲ್ ಬ್ಯಾಡ್ಮಿಂಟನ್ನಲ್ಲಿ ಬಾಲಕ ಬಾಲಕಿಯರು ಹಾಗೂ ಹೈಸ್ಕೂಲ್ ಬಾಲಕ ಬಾಲಕಿಯರು ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಹಾಗೂ ಫುಟ್ಬಾಲಲ್ಲಿ ಅಂಡರ್ 14 ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಆ್ಯಂಡ್ ಅಂಡರ್ 17 ಗರ್ಲ್ಸ್ ಫಸ್ಟ್ ಪ್ಲೇಸನ್ನು ಪಡೆದಿದ್ದಾರೆ. ಹಾಗೂ ಹ್ಯಾಂಡ್ಬಾಲ್ನಲ್ಲಿ ಅಂಡರ್ 40 ಗರ್ಲ್ಸ್ ಆ್ಯಂಡ್ ಅಂಡರ್ 17 ಬಾಯ್ಸ್ ದ್ವಿತೀಯ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಹಾಗೆ ನೆಟ್ಬಾಲ್ನಲ್ಲಿ ಅಂಡರ್ 14 ಬಾಯ್ಸ್ ದ್ವಿತೀಯ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ವಾಸವಿ ಶಾಲೆ ಸರ್, ಶಿರಾ ಸರ್. Myself, Yasmin Taj, coordinator of Vasavi Vidyasamasthe Sira, proudly express the hearty wishes to our students who participated in many events. As usual, they won in 4 to 5 events in district level and in taluk level also. And also we expect the same in the state level. So we are very thankful to the management, the PE teachers and the whole staff who cooperated, and wish the same to extend their kind cooperation to win these prizes. And I wish you all the students and the staff members, and especially the PE teachers, the headmaster and the management to extend their kind cooperation to participate in the state level and national level students. ಸರ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಪೇಕ್ಷಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ತಾಲೂಕು ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯದಲ್ಲಿ ಗೆದ್ದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದೇವೆ. ಶಿಕ್ಷಣದ ಜೊತೆಗೆ ಕ್ರೀಡೆಯು ವಿದ್ಯಾರ್ಥಿಯ ಜೀವನದ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಇದಕ್ಕೆ ನಮ್ಮ ಶಾಲೆಯ ಆಡಳಿತ ಮಂಡಳಿ, ದೈಹಿಕ ಶಿಕ್ಷಕರು, ಇತರ ಶಿಕ್ಷಕರು ಸಹಕರಿಸಿದ್ದಾರೆ. ಮುಂದೆ ಬರುವಂತಹ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಒಳ್ಳೆಯ ಫಲಿತಾಂಶವನ್ನು ಕೊಡಲು ಬಯಸುತ್ತೇವೆ. ನಾವು ತಾಲೂಕು ಮಟ್ಟದಲ್ಲಿ ಫುಟ್ಬಾಲ್ ಕ್ರೀಡೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದು ನಾವು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದೇವೆ. ಅದರಲ್ಲಿಯೂ ಕೂಡ ಪ್ರಥಮ ಸ್ಥಾನವನ್ನು ಪಡೆದು ಡಿವಿಷನ್ ಲೆವೆಲಲ್ಲಿ ಪ್ರಥಮ ಸ್ಥಾನವನ್ನು ಪಡೆಯುವ ಕನಸನ್ನು ಕೊಂಡಿದ್ದೇವೆ. ಸಕ್ಸಸ್ ಒಂದು ಗೆಲುವು ಅಂತ ಇರಬೇಕಂದ್ರೆ ಕಷ್ಟಪಡಬೇಕಾಗುತ್ತದೆ. ನಾವು ಕಷ್ಟಪಟ್ಟಿದ್ದೀವಿ, ನಾವು ಎಫರ್ಟ್ ಹಾಕಿದ್ದೀವಿ ಅಂದರೆ ನಾವು ಗೆಲುವು ಸಾಧ್ಯ ಎನ್ನುವುದು ನಾನು ಈ ಮೂಲಕ ತಿಳಿಸುತ್ತಿದ್ದೇನೆ. ವಂದನೆಗಳು.